ಗೈಸ್ ತುಂಬ ಜನ ನನಗೆ ಜಾಬ್ ಅಪ್ಡೇಟ್ ಕೇಳ್ತಾ ಇದ್ರಿ. ಇನ್ನು ಕತಾರಲ್ಲಿ ಜಾಬ್ ಏನಾದರೂ ಸಿಗುತ್ತಾ, ವೇಕೆನ್ಸೀಸ್ ಇದೆಯಾ ಅಂತೆಲ್ಲ. ನಂಗೆ ನಿಜವಾಗ್ಲೂ ಅಷ್ಟೊಂದೆಲ್ಲ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ನಂಗೆ ಏನು ಗೊತ್ತಿದೆ ಅದ್ರ ಬಗ್ಗೆ ಹೇಳ್ತೀನಿ. ನನಗೆ ಜಾಬ್ ಸಿಗೋಕೆ ಮುಂಚೆನೇ ನನ್ನ ಹತ್ರ ಕತಾರ್ ಐ ಡಿ ಇತ್ತು. ಸೊ ನನ್ನ ಕತಾರ್ ಐ ಡಿ ಅಂಡರ್ ಮೈ ಹಸ್ಬೆಂಡ್ ಸ್ಪಾನ್ಸರ್ಶಿಪ್ಪಲ್ಲಿತ್ತು. ಸೊ ಹಾಗಾಗಿ ಈಸಿ ಆಯಿತು ನನಗೆ ಜಾಬ್ ಸಿಗೋದಕ್ಕೆ. ಆ್ಯಂಡ್ ಇನ್ನೊಂದು ಥಿಂಗ್ ನನಗೆ ಈಸಿ ಆಗಿದ್ದು ಅಂದರೆ ಸಿ ವಿ ಕೂಡ ಪ್ರಾಪರ್ ಸಿ ವಿ ರೆಡಿ ಮಾಡಿದ್ರಿಂದ. ಸೊ ಸಿ ವಿ ಕೊಟ್ಟಾಗ ಕೆಲವೊಂದ್ಸಲ ನಿಮ್ಮ ಸಿ ವಿಲೇ ಏನೂ ಇಲ್ಲ ಅಂದರೆ ನಿಮ್ಮನ್ನು ಇಂಟರ್ವ್ಯೂ ಕರೆಯೋಕ್ಕೆ ಎಷ್ಟೊಂದು ಜನ ಹಿಂದೆ ಮುಂದೆ ನೋಡ್ತಾರೆ, ಯಾವುದೇ ರೆಫರೆನ್ಸಲ್ಲಿ ಹೋಗ್ತಿಲ್ಲ ನೀವು ಅಂದರೆ. ಸೊ ನೀವು ಸಿ ವಿ ಕೊಟ್ಟಾಗ ಅಟ್ಲೀಸ್ಟ್ ನಿಮ್ಮನ್ನ ಕರಿಬೇಕು ಅಂದರೆ ಸಿ ವಿ ಪ್ರೆಸೆಂಟಬಲ್ ಆಗಿರಬೇಕಲ್ವಾ, ಅದರಲ್ಲಿ ನೀವು ಏನು ಮಾಡಿದ್ದೀರಾ ಅಂತ ಅಟ್ಲೀಸ್ಟ್ ಕರೆಕ್ಟಾಗಿ ಪ್ರಾಪರ್ ಆಗಿರಬೇಕು ಒಂದು ಫಾರ್ಮೇಟಲ್ಲಿ. ಸೊ ಇದು ಕೂಡ ತುಂಬ ಹೆಲ್ಪ್ ಆಗುತ್ತೆ. ನೀವು ಸಿ ವಿ ಕರೆಕ್ಟಾಗಿಲ್ಲ ಅಂದರೆ ಅಲ್ಲೇ ರಿಜೆಕ್ಟ್ ಮಾಡಿ ನಿಮ್ಮನ್ನು ಇಂಟರ್ವ್ಯೂ ಕೂಡ ಕರೆಯಲ್ಲ. ಸೊ ಇದೆರಡು ನನಗೆ ತುಂಬ ಹೆಲ್ಪ್ ಆಗಿದೆ. ಆ್ಯಂಡ್ ಇನ್ನೊಂದು ಏನಂದರೆ, ಈಗ ಪ್ರಾಪರ್ ಈ ಟೈಮಲ್ಲಿ ಏನು ನೀವು ಜಾಬ್ಗೆ ಕತಾರಲ್ಲಿ ಟ್ರೈ ಮಾಡ್ತಿದ್ದೀರಾ ಅಂದರೆ ತುಂಬ ಜನಕ್ಕೆ ತುಂಬ ಸೆಕ್ಟರ್ಗಳಲ್ಲಿ 15 ಡೇಸ್ ವರ್ಕ್ ಇದ್ದರೆ 15 ಡೇಸ್ ವರ್ಕ್ ಇರ್ತಿಲ್ಲ.